ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಈ ಒಂದು ವಿಡಿಯೋದಲ್ಲಿ ಇಂಡಿಯನ್ ಪೋಸ್ಟ್ ಆಫೀಸ್ನಲ್ಲಿ ಕರೆದಿರುವ GDS ನೇಮಕಾತಿ ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ ಏನು ಒಂದು ಪೇಮೆಂಟ್ ಪ್ರಾಬ್ಲಮ್ ಆಗ್ತಾ ಇದೆ. ಸಾಕಷ್ಟು ಅಭ್ಯರ್ಥಿಗಳು ಅಪ್ಲೈ ಮಾಡಿದ್ದಾರೆ, ಆದರೆ ಕೊನೆಯದಾಗಿ ಒಂದು ಪೇಮೆಂಟ್ ಪ್ರಾಬ್ಲಮ್ನ ನೋಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಯಾವ ಕಾರಣಕ್ಕಾಗಿ ಇದು ಪೇಮೆಂಟ್ ಇಲ್ಲಿ ಫೇಲ್ಡ್ ಆಗ್ತಾ ಇದೆ ಮತ್ತು ನೆಕ್ಸ್ಟು ಏನು ಮಾಡಬೇಕು ಅಂತ ಸಾಕಷ್ಟು ಅಭ್ಯರ್ಥಿಗಳು ಕಮೆಂಟ್ ಮಾಡಿದರು. ಅದಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ಲಕ್ಕನ್ನು ಆನ್ ಮಾಡ್ಕೊಳ್ಳಿ. ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ಬೇಗನೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಬನ್ನಿ, ಏನು GDS ಇಂಡಿಯನ್ ಪೋಸ್ಟ್ ಆಫೀಸಲ್ಲಿ ಕರೆದಿರುವ 40,000ಕ್ಕಿಂತ ಹೆಚ್ಚು ವೇಕೆನ್ಸಿಯನ್ನು ರಿಲೀಸ್ ಮಾಡಿದೆ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ 1,900ಕ್ಕಿಂತ ಹೆಚ್ಚು ವೇಕೆನ್ಸಿಯನ್ನು ರಿಲೀಸನ್ನು ಮಾಡಿದರು. ಅದೇ ರೀತಿಯಾಗಿ ಈಗ ಸಾಕಷ್ಟು ಅಭ್ಯರ್ಥಿಗಳು ಇದನ್ನು ಅಪ್ಲೈನ ಮಾಡ್ತಾ ಇದ್ದಾರೆ. ಆದರೆ ಕೊನೆಯದಾಗಿ ಒಂದು ಪೇಮೆಂಟ್ ಸ್ಟೇಟಸ್ನಲ್ಲಿ ಒಂದು ಪ್ರಾಬ್ಲಮ್ನ ನೋಡ್ತಾ ಇದ್ದಾರೆ. ಈ ಒಂದು ಪೇಮೆಂಟ್ ಪ್ರಾಬ್ಲಮ್ ಯಾವ ಕಾರಣಕ್ಕೆ ಆಗ್ತಾ ಇದೆ ಅಂತ ನೋಡೋದಾದರೆ, ಮತ್ತು ಅಮೌಂಟ್ ಕಟ್ ಆಗಿದೆ ಆದರೂ ಪೇಮೆಂಟ್ ಸಕ್ಸಸ್ ಆಗಿಲ್ಲ ಅಂದರೆ ಅಂಥ ಅಭ್ಯರ್ಥಿಗಳು ಏನು ಮಾಡಬೇಕಂತ ನೋಡೋದಾದರೆ, ನೋಡಿ, ಮೊದಲೇದಾಗಿ ನೀವು ಪೇಮೆಂಟ್ ನೈಟ್ ಅಥವಾ ಒಂದು ಮಾರ್ನಿಂಗ್ನ ಮಾಡ್ಕೊಳ್ಳಿ. ಯಾಕಂದರೆ ಸರ್ವರ್ ಬ್ಯುಸಿ ಇದ್ದ ಕಾರಣ ಅದು ಪೇಮೆಂಟ್ ಫೇಲ್ಡ್ ಆಗ್ತಾ ಇದೆ ಮತ್ತು ನಿಮ್ಮ ಅಮೌಂಟ್ ಕಟ್ ಆಗ್ತಾ ಇದೆ. ಬಟ್ ಅಪ್ಲಿಕೇಶನ್ ಅಲ್ಲಿ ಸಕ್ಸಸ್ ಆಗ್ತಾ ಇಲ್ಲ. ಅದಕ್ಕೆ ನೀವು ಏನು ಮಾಡಬೇಕು, ಮಾರ್ನಿಂಗ್ ಅಥವಾ ನೈಟ್ ಮಾತ್ರ ಒಂದು ಪೇಮೆಂಟ್ನ ಮಾಡ್ಕೊಳ್ಳಿ ಅಪ್ಲಿಕೇಶನ್ ಹಾಕ್ಕೊಂಡು. ಮತ್ತು ಇನ್ನು ಸಾಕಷ್ಟು ಅಭ್ಯರ್ಥಿಗಳು ಏನು ಈಗಾಗಲೇ ಪೇಮೆಂಟ್ನ ಮಾಡಿದ್ದಾರೆ, ಆದರೆ ಅಮೌಂಟ್ ಕಟ್ ಆಗಿದೆ, ಆದರೆ ಅಪ್ಲಿಕೇಶನ್ ಸಬ್ಮಿಟ್ ಆಗಿಲ್ಲ. ಅಂಥ ಅಭ್ಯರ್ಥಿಗಳು ಏನು ಮಾಡಬೇಕಂದ್ರೆ, ನೀವು 2 ಅಥವಾ 3 ಡೇಸ್ ವೇಟ್ ಮಾಡಬೇಕಾಗತ್ತೆ. ನಿಮ್ಮ ಒಂದು ಅಪ್ಲಿಕೇಶನ್ ಅಂದರೆ ಒಂದು ಪೇಮೆಂಟ್ ಸ್ಟೇಟಸ್ ಅವರು ತೋರಿಸ್ತಾರೆ. ನಿಮ್ಮ ಒಂದು ಪೇಮೆಂಟ್ ಸ್ಟೇಟಸ್ ಯಾವ ರೀತಿಯಾಗಿದೆ ಅಂತ ಚೆಕ್ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನೋಡಿ, ಏನೊಂದು ಪೇಮೆಂಟ್ ಮಾಡಿರ್ತೀರಲ್ಲ ಆ ಒಂದು ದಿನದಿಂದ 2 ಅಥವಾ 3 ದಿನದೊಳಗೆ ನೀವು ಕಾಯಬೇಕಾಗತ್ತೆ. ನಿಮ್ಮ ಒಂದು ಪೇಮೆಂಟ್ ಸ್ಟೇಟಸ್ ಯಾವ ರೀತಿಯಾಗಿದೆ ಅಂತ ಚೆಕ್ ಮಾಡ್ಕೊಳ್ಳೋ. ಏನಾದರೂ ಪೇಮೆಂಟಲ್ಲಿ ಫೇಲ್ಡ್ ಆಗಿತ್ತಂದರೆ ನಿಮ್ಮ ಅಮೌಂಟ್ ಏನು ಕಟ್ ಆಗಿದೆ ಆಟೋಮೆಟಿಕ್ಕಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಏನಾದರೂ ಅಮೌಂಟ್ ಬರಲಿಲ್ಲ ಅಂದರೆ ನಿಮ್ಮ ಒಂದು ಇಂಡಿಯನ್ ಪೇಮೆಂಟ್ನ ಮಾಡಿರ್ತಿರಲ್ಲ ಈ ಒಂದು ಪೋಸ್ಟ್ ಆಫೀಸ್ ಅಪ್ಲಿಕೇಶನ್ಗೆ ಅಲ್ಲಿ ಸಕ್ಸಸ್ ಆಗಿರುತ್ತೆ. ನೋಡಿ, ಮೊದಲೇದಾಗಿ ಏನು ಪೇಮೆಂಟ್ ಈಗ ಕಟ್ ಆಗಿದೆ ಅಂಥ ಅಭ್ಯರ್ಥಿಗಳು ಏನು ಮಾಡಬೇಕಂದ್ರೆ, ಒಂದು ಪೇಮೆಂಟ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೇಕು. ಏನು ಒಂದು ಪೇಮೆಂಟ್ನ ಮಾಡಿರ್ತಿಲ್ಲ ಆ ಒಂದು ಸ್ಟೇಟಸ್ನ ನೀವು ಚೆಕ್ ಮಾಡ್ಕೊಂಡ್ರೆ, ನೋಡಿ ಇಲ್ಲಿ ಚೆಕ್ ಫೀಸ್ ಸ್ಟೇಟಸ್ ಇದನ್ನು ಕಂಪಲ್ಸರಿಯಾಗಿ ನೀವು ಚೆಕ್ ಮಾಡ್ಕೊಳ್ಳಿ. ಮತ್ತು ಜನರಲ್ ಮತ್ತು OBC ಕ್ಯಾಟಗರಿದವರಿಗೆ 100 ರೂಪೀಸ್ ಇರುತ್ತೆ. ಅಂಥ ಅಭ್ಯರ್ಥಿಗಳೇನು ಚೆಕ್ಕನ್ನು ಮಾಡ್ಕೊಳ್ಬೇಕಾಗತ್ತೆ. ಕಂಪಲ್ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಯುವರ್ ಪೇಮೆಂಟ್ ಸ್ಟೇಟಸ್ ಅಂತ ಬರ್ತಾ ಇದೆ. ಏನು ಒಂದು ರಿಜಿಸ್ಟ್ರೇಷನ್ ನಂಬರ್ ಇದೆ, ಒಂದು ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಸಬ್ಮಿಟ್ ಅಂತ ಮೇಲೆ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ನಿಮ್ಮದು ಪೇಮೆಂಟ್ ಸ್ಟೇಟಸ್ ಬಂದಿರುತ್ತೆ. ಏನಾದರೂ ಸಕ್ಸಸ್ ಆಗಿದರೆ ಸಕ್ಸಸ್ ಅಂತ ಬರುತ್ತೆ, ನಿಮ್ಮ ಒಂದು ಫೈನಲ್ ಪ್ರಿಂಟ್ ಬರುತ್ತೆ. ಮತ್ತು ಏನಾದರೂ ನಿಮ್ಮ ಪೇಮೆಂಟ್ ಸ್ಟೇಟಸ್ ಸಕ್ಸಸ್ ಆಗಿಲ್ಲ ಅಂದರೆ ಇಲ್ಲಿ ಫೇಲ್ಡ್ ಅಂತ ಬಂದಿರುತ್ತೆ, ಅಂತ ಬರುತ್ತೆ, ನೀವು ಪೇನ ಮಾಡ್ಕೊಳ್ಬೋದು. ನೋಡಿ, ಈ ಒಂದು ಸ್ಟೇಟಸ್ನಲ್ಲಿ ಯಾವ ರೀತಿಯಾಗಿ ಬರುತ್ತೆ ಅಂತ ನೋಡ್ಕೊಳ್ಳೋದಾದರೆ, ನೋಡಿ, ಈ ರೀತಿ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೊಂಡು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಇದು SC ST ಕ್ಯಾಂಡಿಡೇಟ್ ಅಪ್ಲಿಕೇಶನ್ ಆದ ಕಾರಣ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಮೇಕಿಂಗ್ ದ ಪೇಮೆಂಟ್, ಯು ಕ್ಯಾನ್ ಪ್ರೊಸೀಡ್ ಫಾರ್ ದ ಅಪ್ಲಿಕೇಶನ್ ಸಬ್ಮಿಷನ್. ಅಂದರೆ SC ST ಕ್ಯಾಂಡಿಡೇಟ್ಗೆ ಪೇಮೆಂಟ್ ಇರೋದಿಲ್ಲ, ಆ ಕಾರಣಕ್ಕೆ ಈ ರೀತಿಯಾಗಿ ಬರ್ತಾ ಇದೆ. ಇನ್ನು OBC ಕ್ಯಾಟಗರಿದವರು ಇದ್ದೀರಾ ಅಂಥ ಅಭ್ಯರ್ಥಿಗಳು ಇಲ್ಲಿ ಏನಾದರೂ ಸಕ್ಸಸ್ಫುಲ್ ಇವರ ಅಪ್ಲಿಕೇಶನ್ ಸಬ್ಮಿಷನ್ ಅಂತ ಬಂದರೆ ನಿಮ್ಮ ಒಂದು ಪೇಮೆಂಟ್ ಆದ ಹಾಗೆ. ಇಲ್ಲ ಏನಾದರೂ ಪೇಮೆಂಟ್ ಆಗಿಲ್ಲ ಅಂತಂದರೆ ಇಲ್ಲಿ ನಿಮಗೆ ಅಥವಾ ನೆಕ್ಸ್ಟು ನೀವು ಅಪ್ಲೈ ಅಲ್ಲಿ ಏನು ಲಾಗಿನ್ ಇದೆ, ಲಾಗಿನ್ ಪೇಜ್ ಇದೆ, ಆ ಲಾಗಿನಲ್ಲಿ ಪೇ ಮಾಡ್ಕೊಳ್ಬೋದು. ಅಥವಾ ಇಲ್ಲಿ ನಿಮಗೆ ಡೈರೆಕ್ಟಾಗಿ ಆಪ್ಷನ್ ಬರ್ಬೋದು. ಇಲ್ಲಿ ನೀವು ಈ ರೀತಿಯಾಗಿ ಒಂದು ಪೇಮೆಂಟ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿಯಾಗಿ ಇರುತ್ತೆ ಅಂತ. ಏನಾದರೂ ನೀವು ಇವತ್ತೇ ನಿಮ್ಮದು ಅಮೌಂಟ್ ಏನಾದರೂ ಕಟ್ ಆಗಿದರೆ 2 ಡೇಸ್ ಅಥವಾ 3 ಡೇಸ್ ಬಿಟ್ಟು ನೀವು ಒಂದು ಪೇಮೆಂಟ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ಏನಾದರೂ ಅಪ್ಡೇಟ್ ಆಗಿತ್ತಂದರೆ ನಿಮ್ಮ ಒಂದು ಪೇಮೆಂಟ್ ಸಕ್ಸಸ್ ಅಂದರೆ ನೀವು ಫೈನಲ್ ಪ್ರಿಂಟ್ನ ತೊಗೊಳ್ಳಿ, ಲಾಗಿನ್ ಮಾಡ್ಕೊಳ್ಳಿ. ನೋಡಿ, ಲಾಗಿನ್ ಮಾಡೋದು ಯಾವ ರೀತಿ ಅಂದರೆ, ಇಲ್ಲಿದೆ ನೋಡಿ, ಅಪ್ಲೈ ಆನ್ಲೈನ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲೈ ಅಂತ ಕ್ಲಿಕ್ ಮಾಡ್ಕೊಂಡು ಇಫ್ ಯು ಆಲ್ರೆಡಿ ಅಪ್ಲೈಡ್ ಟು ದ ಸ್ಟೇಟಸ್ ಅಂತ ಬರ್ತಾ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಳ್ಳಿ. ರಿಜಿಸ್ಟ್ರೇಷನ್ ನಂಬರ್ ಹಾಕೊಂಡು ಸಬ್ಮಿಟ್ ಹಾಕೊಂಡು OTP ಹಾಕಿ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಲಾಗಿನ್ ಆಗುತ್ತೆ. ಅಲ್ಲಿ ನೀವು ಫೈನಲ್ ಪ್ರಿಂಟನ್ನು ತೆಗೆದುಕೊಳ್ಬೋದು. ಈ ರೀತಿಯಾಗಿ ತೆಗೆದುಕೊಳ್ಳಿ. ಏನೋ ಒಂದು ಪೇಮೆಂಟ್ ಮಾಡಿದಿರಿ, ಅವ್ರಿಗೆ ಇಶ್ಯೂ ಬರ್ತಾ ಇದೆ, ಸರ್ವರ್ ಬ್ಯುಸಿ ಇದೆ, ನೀವು ನೈಟ್ ಅಥವಾ ಏನೋ ಒಂದು ಮಾರ್ನಿಂಗ್ ಟ್ರೈ ಮಾಡಿ, ಪೇಮೆಂಟ್ ಸಕ್ಸಸ್ಫುಲ್ ಆಗುತ್ತೆ. ನೀವು ಈಗ ಸಾಕಷ್ಟು ಅಭ್ಯರ್ಥಿಗಳು ಈಗಾಗಲೇ ಒಂದು ಪೇಮೆಂಟ್ ಕಟ್ ಆಗಿದೆ, ನೀವು ವೇಟ್ ಮಾಡಬೇಕಾಗುತ್ತೆ. 2 ಅಥವಾ 3 ಡೇಸ್ ವೇಟ್ ಮಾಡಿ ನಿಮ್ಮ ಒಂದು ಸ್ಟೇಟಸ್ ಅಪ್ಡೇಟ್ ಆಗುತ್ತೆ. ಏನಾದರೂ ನಿಮ್ಮ ಅಮೌಂಟ್ ಬರಲಿಲ್ಲ ಅಂದರೆ ಅವರಿಗೆ ನಾವು ಇಲಾಖೆಗೆ ಸಂಪರ್ಕವನ್ನು ಮಾಡೋಣ. ಈ ರೀತಿಯಾಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆದಷ್ಟು ಈ ವಿಡಿಯೋನ ಲೈಕ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣಂತೆ. ಅಲ್ಲಿವರೆಗೂ ನಮಸ್ಕಾರಗಳು.